ಮೈಸೂರಿನ ಒಬ್ಬ ಸಾಧಾರಣ ಹುಡುಗನಾಗಿದ್ದ HR ಪಬ್ಲಿಕ್ ಟಿವಿ ಅನ್ನೋ ದೈತ್ಯ ಸಂಸ್ಥೆ ಕಟ್ಟಿ 100ಕ್ಕಿಂತ ಹೆಚ್ಚು ಜನರಿಗೆ ಕೆಲಸ ಕೊಟ್ಟಿದ್ದಾರೆ. ಒಂದು ಫ್ಯಾಮಿಲಿಯಲ್ಲಿ ಹುಟ್ಟಿದ ಇವರು ಆರಂಭದಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಪಬ್ಲಿಕ್ ಟಿವಿ ಅನ್ನು ಶುರು ಮಾಡೋಕ್ಕಿಂತ ಮುಂಚೆ ಕನ್ನಡಪ್ರಭ ದಿನಪತ್ರಿಕೆಯಲ್ಲಿ ಸುವರ್ಣ ನ್ಯೂಸ್ನಲ್ಲಿ ಎಡಿಟೋರಿಯಲ್ ಆಗಿ ತಮ್ಮದೇ ಆದ ಛಾಪನ್ನು ಮೂಡಿಸಿದರು. ಸಾಮಾನ್ಯವಾಗಿ ನೀವು ನೋಡಿರಬಹುದು, ಯಾವುದಾದರೂ ನ್ಯೂಸ್ನ ಫಂಡಿಂಗಲ್ಲಿ ಯಾವುದಾದರೂ ರಾಜಕೀಯ ವ್ಯಕ್ತಿ ಅಥವಾ ಕಾರ್ಪೊರೇಟ್ ವ್ಯಕ್ತಿಗಳು ಮಾಡುತ್ತಾರೆ. ಅದೇ ಪಬ್ಲಿಕ್ ಟಿವಿಯನ್ನು ಶುರು ಮಾಡುವಾಗ ತಮ್ಮ ಹತ್ರ ಇದ್ದಂತಹ ಸೇವಿಂಗ್ ಜೊತೆಗೆ ಸ್ಟಾರ್ಟ್ ಮಾಡಿದ ರಂಗನ್ನು ತಾವು ಹೊಂದಿರುವ ಎಲ್ಲ ಆಸ್ತಿಯನ್ನು ಜನರ ಮುಂದೆ ಬಿಚ್ಚಿಟ್ಟಿದ್ದಾರೆ. ಇವತ್ತು ಪಬ್ಲಿಕ್ ಟಿವಿ ಅನ್ನೋ ವರ್ಲ್ಡ್ ಪ್ರೈವೇಟ್ ಲಿಮಿಟೆಡ್ ನಡೆಸಿಕೊಂಡು ಹೋಗ್ತಾ ಇದೆ. ಇದರಲ್ಲಿ 55% ಮೆಜಾರಿಟಿ ಸರ್ ಹತ್ರನೇ ಇದೆ. ಇವತ್ತು ಈ ಕಂಪನಿ ವರ್ಷಕ್ಕೆ 100 ಕೋಟಿ ಟರ್ನ್ ಓವರ್ ಮಾಡುತ್ತಾ ತನ್ನ ಅದೆಷ್ಟೋ ಕುಟುಂಬಗಳಿಗೆ ದಾರಿದೀಪವಾಗಿ ಕರ್ನಾಟಕ ಜನತೆಗೆ ಖಾರ ಮಸಾಲೆ ಹಾಕದೇ ಇರುವ ಸುದ್ದಿಯನ್ನು ಇದ್ದ ಹಾಗೆ ತಲುಪಿಸುವಂತಹ ಕೆಲಸವನ್ನು ಮಾಡುತ್ತಿದ್ದಾರೆ ಮತ್ತು ಕರ್ನಾಟಕ ಜನದ ಮನೆ ಮಾತಾಗಿದ್ದಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ.